ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಉಳ್ಳಾಗಡ್ಡಿ ಬೆಳೆಯನ್ನು, ಕಬ್ಬಿನ ಬೆಳೆಯನ್ನು, ಗೊಂಜಾಳ ಬೆಳೆಯನ್ನು ಹೋದೇವ ಅಂದ್ರೆ ಕಾಯಿಪಲ್ಲೆ ತಿಂತಿದ್ದೇವೆ ಹೊಲದಾಗ. ಮುಂಜಾನೆ ಅನ್ನ ಮಾಡಿದ್ರೆ ಮಧ್ಯಾಹ್ನ ಚಾ ಮಾಡಿದ್ರೆ ಹೊಡಿತೈತ್ರಿ. ತಲೆ ತಳ್ಕೊಂಡ್ರೆ ಸಿಲಿಂಡರ್ ಕೂದು ಉದ್ರಾಕತ್ತಾವ್ರಿ. ಇದ್ರ ಮೇಲೆ ನಾವು ಜೀವನ ಮಾಡೋದ್ರೆ ಹೆಂಗ್ರಿ ಬಿಟ್ಟು ಬಿಟ್ಟೈತ್ರಿ ನಮಗೆ. ಚಂದ್ರ ಹೇಳ್ತೈತ್ರಿ ನಾವು ಒಳಗೆ ಓಡಾಡ್ಬಿಡುದ್ರಿ. ಹಂಗಾರೆ ತನಕ ಹೆಂಗ್ರಿ ಜೀವನ ರೀ? ತನಕಗಳನ್ನು ಉಜ್ಜಾಗಂಗಿಲ್ಲ, ಮನುಷ್ಯರು ಉಜ್ಜಾಗಂಗಿಲ್ಲ. ನಾವು ಈ ಜೀವನ ಮಾಡೋದ ನಮಗೆ ಕಷ್ಟ ಆಗ್ಬಿಟ್ಟೈತಿ ನೋಡ್ರಿ. ನಮಗೆ ಏನು ಪರಿಹಾರ ಮಾಡ್ತೀರಿ ಮಾಡ್ರಿ. ಕೆಲಸ ಮಾಡುವವ್ರು ಮಕ್ಕಳದಾರಿ ಕಾಣಂಗಿಲ್ರಿ. ಆ ಪರಿಸ್ಥಿತಿ ಆಗ್ತೈತ್ರಿ. ಈ ಮುಗಿ ಕಟ್ಕೊಂಡು ಈ ಅರಿಬ್ಯಾಗ ಒಳಗ್ ಪಾಸ್ ಆಕತ್ರಿ. ಒಂದು ವರ್ಷದಿಂದ ನಮ್ಮ ಮಗ 2 ಗಂಟೆ ಆಗೈತಿ. ನನಗಾಗೈತಿ ಬರೀ ಮಣಕಾಲ್ ಹಿಡಿತಾರಿ, ಕೈ ಹಿಡಿತಾರಿ. ನಮ್ಮ ವಯಸ್ಸಾಗೆ ಅನ್ರಿ ಮಣಕಾಲ್ ಹಿಡಿಯಾಕತ್ತಾರಿ. ಈಗ ನಮ್ಮ ಯಾವ್ದು ಹೇಳಕ್ ಬರೋದಿಲ್ರಿ ನಮಗ. ಏನಿಲ್ಲ ನಮಗೆ ಏನು ಪರಿಹಾರ ಮಾಡ್ತೀರಿ ಮಾಡ್ರಿ. ಈಗ ಸಣ್ಣ ವಯಸ್ಸಾಗ ನಾವು ಕಾಲ್ ಹಿಡಿದು ಕೈ ಹಿಡಿದು ಎಲ್ಲ ಹಿಡಿಯಾಕತ್ತಾವ. ನಾವು ಹೆಂಗ್ ಜೀವನ ಮಾಡುದು ಹೆಂಗ್ ಮಾಡುದು? ಬೆಳಿ ತಕ್ಕೊಂಡ ದವಾಖಾನೆ ಹೋಗ್ಬೇಕಂದ್ರೆ ಈ ಧೂಳು ಬಿದ್ದ ಬೆಳಿ ಸರಿ ಬರೋಲ್ರಿ. ಸರಿ ನಾವ್ ಏನ್ ಗತಿ ಮಾಡ್ಬೇಕು? ಇದರ ಭಾಗವಾಗಿ ಇಡೀ ರಾಷ್ಟ್ರದಲ್ಲಿ ನಮ್ಮ ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮೂಲಕ ಕೇಂದ್ರ ಸರ್ಕಾರಕ್ಕೆ ಕರಾಳ ದಿನವನ್ನಾಗಿ ಆಚರಿಸುತ್ತಿದ್ದಾರೆ. ಕಪ್ಪು ಬಟ್ಟೆಯನ್ನು ಕಟ್ಟಿಕೊಂಡು ಇವತ್ತು ಈ ಸಂದರ್ಭದಲ್ಲಿ ಹೇಳಿ ಈಗ ನಮ್ಮ ಸಂಘಟನೆ ಮುಖಂಡರಾದ ಅಣ್ಣಾರ ಇಂಡಿಯರವರು ಮಾತಾಡಬೇಕಿರೋ ಕೇಂದ್ರ ಸರ್ಕಾರಕ್ಕೆ 4 ಲೇಬರ್ ಕೋಡ್ಗಳನ್ನು ಜಾರಿ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ CITU ಕರಾಳ ಕಾರ್ಮಿಕ ಕಾನೂನುಗೊಳಿಸಿ. ಕಾರ್ಮಿಕ ವಿರೋಧಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಕಾರ್ಮಿಕ ವಿರೋಧಿ ಕಾನೂನುಗಳನ್ನ ವಾಪಸ್ ಪಡೆಯಲೇಬೇಕು. ಕಾರ್ಮಿಕ ವಿರೋಧಿ ಕಾನೂನು ಮೋದಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಏನೇ ಬರಲಿ ಅದಕ್ಕಾಗಿ ಇವತ್ತು CIT ಸಂಘಟನೆ ಇವತ್ತು ಕರಾಳ ದಿನವಂತ ಹೇಳಿ ಆಚರಣೆ ಮಾಡೋದ್ರೊಂದಿಗೆ ಏನು ಕೇಂದ್ರ ಸರ್ಕಾರ ಜಾರಿಗೊಳಿಸ್ತಿರುವುದನ್ನು ನಾವು ನಿರಂತರವಾಗಿ ವಿರೋಧ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಾದರೂ ಕೂಡ ವಿರೋಧ ಮಾಡ್ತೇವೆ. ಅದ್ರ ಜೊತೆಯಲ್ಲೇ ಇವತ್ತು ಏನು ಕರಾಳ ದಿನವನ್ನು ಆಚರಣೆ ಮಾಡ್ತೇವೆ, ಮುಂದಾದರೂ ಕೂಡ ನಾವು ಉಗ್ರವಾಗಿ ಈ ಒಂದು ಕಾನೂನುಗಳ ವಿರುದ್ಧ ಹೋರಾಟವನ್ನು ಮಾಡ್ತೀವಿ. ಯಾಕಪ್ಪ ಅಂತಂದರೆ ಇನ್ನು ಮುಂದೆ ಏನು ಕಾರ್ಮಿಕರು ದುಡಿಯುವ ಸಮಯವನ್ನು 8 ಗಂಟೆ ಇತ್ತು, 8 ಗಂಟೆ ಹೋಗಿ ಈಗ 12 ಗಂಟೆ ಮಾಡಿದ್ದಾರೆ. ಅದು ಅಲ್ಲದೆ ಯಾವುದೇ ವೇತನ ಕೂಡ ಕನಿಷ್ಠ ಕೂಲಿಯನ್ನು 175 ರೂಪಾಯಿ 78 ರೂಪಾಯಿ ಕೊಡಬೇಕು ಅಂತೇಳಿ ಕನಿಷ್ಠ ಕೂಲಿಯನ್ನು ಜಾರಿ ಮಾಡಿದ್ದಾರೆ. ಮತ್ತು ಇನ್ನು ಅನೇಕ ಕಾರ್ಮಿಕ ವಿರೋಧ ನೀತಿಗಳನ್ನು ಇವತ್ತು ಕಾರ್ಮಿಕರ ಮೇಲೆ ಏರುವುದರ ಜೊತೆಯಲ್ಲಿ ಇವತ್ತು ಕಾನೂನಾಗಿ ಇವತ್ತು ಜಾರಿ ಬರ್ತಾ ಇದೆ.
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.